ಗೈಸ್, ಇವತ್ತಿನ ರೀಡಿಂಗ್ ಬಂದು ನಿಮ್ ಲವ್ ಜರ್ನಿ ಬಗ್ಗೆ. ಈ ರೀಡಿಂಗ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಪಾಸ್ಟ್ ಲವ್ ಜರ್ನಿ, ಮತ್ತೆ ಪ್ರೆಸೆಂಟ್ ಲವ್ ಜರ್ನಿ, ಮತ್ತೆ ಫ್ಯೂಚರ್ ಲವ್ ಜರ್ನಿ, ಮತ್ತೆ ಏನೇನು ಅಬ್ಸ್ಟಾಕಲ್ಸ್ ಬರುತ್ತೆ ನಿಮ್ ಜರ್ನಿ ಮಧ್ಯೆ, ಮತ್ತೆ ಸಿಂಥೆಸಿಸ್ ಆಫ್ ಲವ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿದೆ, ಪರ್ಸನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ರೀಡಿಂಗ್. ಸೊ ಎಲ್ಲೋ ಸ್ಕಿಪ್ ಮಾಡ್ತೀರಾ ನೋಡಿ, ಟೈಮ್ ವೇಸ್ಟ್ ಮಾಡ್ತೀರಾ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾರ್ಡ್ ಬಂದು ದಿ ಲವರ್ಸ್ ಕಾರ್ಡ್ ಬಂದಿದೆ. ಇದು ಬಂದ್ಬಿಟ್ಟು ನಿಮ್ ಪ್ರೆಸೆಂಟ್ ಲವ್ ಜರ್ನಿ ಬಗ್ಗೆ ಹೇಳುತ್ತೆ. ಟ್ಯಾರೋ ಕಾರ್ಡ್ಸ್ ಅಲ್ಲಿ ಇದೊಂದು ಮೇಜರ್ ಅರ್ಕಾನ ಕಾರ್ಡ್ ಅಂತ ಹೇಳ್ಬೋದು. ಸೊ ಇದೇನ್ ಹೇಳುತ್ತೆ ಅಂದ್ರೆ ಲೈಫ್ ಅಲ್ಲಿ ನಿಮ್ಗೆ ಆಗೋ ಮೇಜರ್ ಸಿಚುಯೇಷನ್ಸ್, ಮೇಜರ್ ಲೆಸನ್ಸ್ ಬಗ್ಗೆ ಹೇಳುತ್ತೆ. ಅಂಡ್ ಈ ಕಾರ್ಡ್ ಬಂದು ಮ್ಯಾಕ್ಸಿಮಮ್ ಮಿಥುನ ರಾಶಿ ಅಂಡ್ ಬುಧ ಗ್ರಹಕ್ಕೆ ಅಸೋಸಿಯೇಟ್ ಆಗುತ್ತೆ. ಅಂಡ್ ಈ ಕಾರ್ಡ್ ಏನ್ ಸಿಂಬೋಲ್ ಮಾಡುತ್ತೆ ಅಂದ್ರೆ ಕಮ್ಯುನಿಕೇಶನ್ ಇಂಪಾರ್ಟೆನ್ಸ್ ನ, ಅಂಡ್ ಆಪೋಸಿಟ್ ಪರ್ಸನ್ ಜೊತೆ ಬ್ಯಾಲೆನ್ಸಿಂಗ್ ಆಗಿರೋದನ್ನ, ಮತ್ತೆ ನೀವು ಚಾಯ್ಸ್ ಮಾಡ್ಕೊಳ್ಳೋದು, ನಿಮ್ ಕೆಪಾಸಿಟಿ, ನಿಮ್ ಪವರ್ ನ ತೋರಿಸುತ್ತೆ. ಅಂಡ್ ಇಲ್ಲಿ ನೀವು ಯಾರೋ ಒಬ್ಬರ ಜೊತೆ ಡೀಪ್ ಕನೆಕ್ಷನ್ ಅಲ್ಲಿ ಇರೋದನ್ನ ತೋರಿಸ್ತಾ ಇದೆ. ಆ ಪರ್ಸನ್ ಹೇಗೆ ಅಂದ್ರೆ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ ವ್ಯಾಲ್ಯೂಸ್ ಎಲ್ಲ ಶೇರ್ ಮಾಡ್ತಾರೆ ನಿಮ್ ಜೊತೆ. ಈ ಪರ್ಸನ್ ಜೊತೆ ನಿಮ್ ರಿಲೇಶನ್ಶಿಪ್ ಬ್ಯಾಲೆನ್ಸಿಂಗ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ನೀವು ಕೂಡ ಕಂಫರ್ಟ್ ಫೀಲ್ ಮಾಡ್ತೀರಾ ಈ ಪರ್ಸನ್ ಜೊತೆ. ಓಪನ್ ಆಗಿ, ಹಾನೆಸ್ಟಿ ಆಗಿ ಮಾತಾಡ್ತೀರಾ. ನಿಮ್ ಐಡಿಯಾಸ್ ಏನೇ ಇದ್ರು ನೀವು ಅದನ್ನ ಫ್ರೀ ಆಗಿ ಓಪನ್ ಆಗಿ ಅವ್ರ ಜೊತೆ ಎಕ್ಸ್ಪ್ರೆಸ್ ಮಾಡ್ತೀರಾ. ಅಂಡ್ ನೀವು ಯಾವ್ದೋ ಒಂದು ಮೇಜರ್ ಡಿಸಿಷನ್ ತಗೋಬೇಕು, ಯಾವ್ದೋ ಒಂದು ಮೇಜರ್ ಚಾಯ್ಸ್ ಮಾಡ್ಬೇಕು ಅನ್ನೋದ್ರಲ್ಲಿ ನೀವು ಟ್ರಬಲ್ ಫೇಸ್ ಮಾಡಿದೀರಾ ಅಂತ ಕಾಣಿಸ್ತಾ ಇದೆ. ಆ ಚಾಯ್ಸ್ ಮಾಡೋದ್ರಿಂದ ನಿಮ್ ಲವ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಕಾಣಿಸುತ್ತೆ. ಬಟ್ ನೀವು ಇದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿರ್ಬೇಕಾಗುತ್ತೆ. ನಿಮ್ಗೆ ಅವಶ್ಯಕತೆ ಏನಿದೆ, ಇಂಪಾರ್ಟೆನ್ಸ್ ಏನಿದೆ, ಮತ್ತೆ ಯಾವ್ದ್ರ ಬಗ್ಗೆ ನೀವು ಸ್ಟ್ಯಾಂಡ್ ತಗೋಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಆಗಿರಿ, ಕ್ಲಿಯರ್ ಆಗಿರಿ ಅಂತ ಹೇಳ್ತಾ ಇದೆ ಕಾರ್ಡ್. ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ನಿಮ್ ಹಾರ್ಟ್ ನ ಫಾಲೋ ಮಾಡಿ, ಮತ್ತೆ ನಿಮ್ ಇಂಟ್ಯೂಷನ್ ಪವರ್ ನ ಟ್ರಸ್ಟ್ ಮಾಡಿ, ಆಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಅಂಡ್ ಈ ಕಾರ್ಡ್ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದೆ ಏನಂದ್ರೆ ನಿಮ್ಮನ್ನ ನೀವು ಪ್ರೀತಿ ಮಾಡಿ, ಅಂಡ್ ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಅಂಡ್ ನೀವು ನಿಮ್ಮ ಅವಶ್ಯಕತೆಗಳ ಬಗ್ಗೆ ಅಂಡ್ ನಿಮ್ಮ ಪಾರ್ಟ್ನರ್ ಅವಶ್ಯಕತೆಗಳ ಬಗ್ಗೆ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳೋದಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ದಾರಿ ಹುಡುಕ್ತಾ ಇದ್ದೀರಾ ಅಂತಾನು ಹೇಳ್ತಾ ಇದೆ. ಅಂಡ್ ನೀವು ಇಲ್ಲಿ ನಿಮ್ ಪರ್ಸನಲ್ ಗ್ರೋತ್ ಕೂಡ ನೀವು ನೋಡ್ತಾ ಇದ್ದೀರಾ. ನೀವು ಗ್ರೋ ಆಗ್ತಾ ಇದ್ದೀರಾ, ಮತ್ತೆ ಲವರ್ ಆಗಿ ಕೂಡ ನೀವು ತುಂಬಾ ಇಂಪ್ರೂವ್ ಆಗಿದ್ದೀರಾ. ನಿಮ್ ಲವ್ ಲೈಫ್ ಕೂಡ ಒಂದು ಹೈಯರ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಆಸ್ ವೆಲ್ ಆಸ್ ನಿಮ್ಮ ಪರ್ಸನಲ್ ಲೈಫ್ ಕೂಡ ಅದೇ ಪ್ರಕಾರ ನೀವು ಹೈಯರ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಯಾವಾಗ್ಲೂ ಅಷ್ಟೇ ಈ ಲವ್ ರೀಡಿಂಗ್ ಅಲ್ಲಿ ಕಾರ್ಡ್ ಬಂದಿದೆ ಅಂದ್ರೇನೆ ಇದೊಂದು ಪಾಸಿಟಿವ್ ಸೈನ್ ಅಂತ ಹೇಳ್ಬೋದು. ಇದೊಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ನ, ಒಂದು ಸೋಲ್ಮೇಟ್ ರಿಲೇಶನ್ಶಿಪ್ ನ ತೋರಿಸುತ್ತೆ ಯಾವಾಗ್ಲೂ. ಮತ್ತೆ ನಿಮ್ ಲವ್ ಲೈಫ್ ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಯಾವಾಗೂ ಇದು ಹೆಲ್ಪ್ ಅಂಡ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಅವ್ರಿಗೇನಂದ್ರೆ ನೀವು ಆತರ ಪಡ್ತಾ ಇದ್ದೀರಾ, ಯಾವ್ದೋ ಒಂದು ರಾಂಗ್ ರೀಸನ್ಸ್ ಇಂದ ಆತರ ಪಟ್ಕೊಂಡು ಲವ್ ಲೈಫ್ಗೆ ಹೋಗ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಬಟ್ ಇದು ಒಂದು ಗುಡ್ ಟೈಮ್. ಇವಾಗ ಸದ್ಯಕ್ಕೆ ನಿಮ್ಗೊಂದು ಒಳ್ಳೆ ಟೈಮ್ ಬಂದಿದೆ. ಅದು ಏನು ರಾಂಗ್ ರೀಸನ್ಸ್ ಏನು ಅಂತ ಫಿಗರ್ ಔಟ್ ಮಾಡಿ, ಆಮೇಲೆ ಎಕ್ಸಾಕ್ಟ್ಲಿ ನಿಮ್ಗೆ ರಿಲೇಶನ್ಶಿಪ್ ಇಂದ ನಿಮ್ಗೆ ಏನ್ ಬೇಕಾಗಿದೆ ಅದನ್ನ ತಿಳ್ಕೊಳ್ಳಿ ಫಸ್ಟ್. ಆಮೇಲೆ ಅದ್ರ ಪ್ರಕಾರವಾಗಿ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ನಿಮ್ಗೆ ನಿಮ್ ಸೋಲ್ಮೇಟ್ ಪರ್ಸನ್ನೇ ಸಿಗ್ತಾರೆ ಅಂತ ಹೇಳ್ತಾ ಇದೆ ಕಾರ್ಡು. ಆವಾಗ ನೀವು ಅವ್ರ ಜೊತೆ ಒಂದು ಸ್ಪಿರಿಚುವಲ್, ಎಮೋಷನಲ್ ಮತ್ತೆ ಮೆಂಟಲ್, ಫಿಸಿಕಲ್ ಬಾಂಡ್ ನ ಡೆವಲಪ್ ಮಾಡ್ಕೋಬಹುದು ಆ ಪರ್ಸನ್ ಜೊತೆ ಅಂತ ಹೇಳ್ತಾ ಇದೆ. ಅಂಡ್ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ನೀವು ನಿಮ್ ಪರ್ಸನ್ ಜೊತೆ ಓಪನ್ ಆಗಿ, ಹಾನೆಸ್ಟ್ ಆಗಿ ಇರ್ಬೇಕು, ಮತ್ತೆ ಅವ್ರ ವ್ಯಾಲ್ಯೂಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಅಂಡ್ ಈ ಕಾರ್ಡ್ ಇನ್ನೊಂದ್ ಏನ್ ಸಜೆಸ್ಟ್ ಮಾಡ್ತಾ ಇದೆ ಅಂದ್ರೆ ನಿಮ್ಗೆ ಪ್ರೀತಿ ವಿಷಯದಲ್ಲಿ ಚಾಯ್ಸಸ್ ಮಾಡ್ಕೊಳ್ಳೋದಿಕ್ಕೆ ಆಪ್ಷನ್ಸ್ ಕೊಡುತ್ತೆ ಯೂನಿವರ್ಸ್ ಅಂತ ಹೇಳ್ತಾ ಇದೆ. ಅಂಡ್ ಈ ಕಾರ್ಡ್ ನಿಮ್ಗೆ ಪದೇ ಪದೇ ಹೇಳ್ತಾ ಇರೋದು ಒಂದೇ ಗೈಸ್, ಏನ್ ಗೊತ್ತಾ, ನಿಮ್ಗೆ ರಿಲೇಶನ್ಶಿಪ್ ಇಂದ ನಿಮ್ಗೆ ಏನ್ ಬೇಕಾಗಿದೆ ಅಂತ ಕ್ಲಾರಿಟಿ ಇರ್ಲಿ. ಅದರಿಂದ ನಿಮ್ಗೂ ಯೂಸ್ ಆಗ್ಬೇಕು, ನಿಮ್ ಪರ್ಸನ್ಗೂ ಯೂಸ್ ಆಗ್ಬೇಕು. ನಿಮ್ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿ ಟ್ರಬಲ್ ಆಗ್ಬಾರ್ದು ಆ ವಿಷಯದಲ್ಲಿ. ಅಂಡ್ ನಿಮ್ ಹಾರ್ಟ್ ನ ಫಾಲೋ ಮಾಡಿ, ನಿಮ್ ಇಂಟ್ಯೂಷನ್ ನ ಟ್ರಸ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಅಂಡ್ ಇನ್ನ ನಿಮ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಒಂದು ಅಬ್ಸ್ಟಾಕಲ್ಸ್, ಕಾನ್ಸಿಕ್ವೆನ್ಸಸ್ ಬರ್ಬೇಕು ಅಂದ್ರೆ ಅದು ಒಂದೇ ರೀಸನ್ ಇಂದ ಬರಕ್, ನೀವು ಮಾಡೋ ಚಾಯ್ಸಸ್ ಇಂದ, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಚಾಯ್ಸಸ್ ಇಂದ, ಆ ಚಾಯ್ಸಸ್ ಇಂದ ನಿಮ್ ಲವ್ ಲೈಫ್ ಎಫೆಕ್ಟ್ ಆಗ್ಬಾರ್ದು. ಫ್ಯೂಚರ್ ಅಲ್ಲಿ ನಿಮ್ಗೆ ಅದರಿಂದ ಪ್ರಾಬ್ಲಮ್ಸ್ ಬರಬಾರ್ದು. ಆ ರೀತಿ ನೀವು ಯೋಚನೆ ಮಾಡಿ ತಗೋಬೇಕು ಡಿಸಿಷನ್ ಅಂತ ಹೇಳ್ತಾ ಇದೆ. ನೀವು ಕರೆಕ್ಟ್ ಚಾಯ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಥಿಂಗ್ ನೀವ್ ಏನ್ ಮಾಡ್ಬೇಕಾಗುತ್ತೆ, ನಿಮ್ ಜೊತೆ ನೀವು ಹಾನೆಸ್ಟ್ ಆಗಿರ್ಬೇಕು, ಮತ್ತೆ ನಿಮ್ ಪಾರ್ಟ್ನರ್ ಜೊತೆನೂ ಹಾನೆಸ್ಟ್ ಆಗಿರ್ಬೇಕು, ಮತ್ತೆ ಅವ್ರ ವ್ಯಾಲ್ಯೂಸ್, ಅವ್ರ ನೀಡ್ಸ್ ಗೆ ನೀವು ರೆಸ್ಪೆಕ್ಟ್ ಕೊಡ್ಬೇಕು. ಆಮೇಲೆ ಇಬ್ಬರಿಗೂನು ಬ್ಯಾಲೆನ್ಸಿಂಗ್ ಆಗೋ ತರ ಡಿಸಿಷನ್ ತಗೋಬೇಕು ಅಂತ ಹೇಳ್ತಾ ಇದೆ. ಇನ್ನ ಬಂದ್ಬಿಟ್ಟು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದಿ 2 ಆಫ್ ಕಪ್ಸ್ ಬಂದಿದೆ.
ಬಂದಿದೆ. ಇದು ಬಂದ್ಬಿಟ್ಟು ಪಾಸ್ಟ್ ಹಾರ್ಟ್, ಪಾಸ್ಟ್ ನಿಮ್ ಲವ್ ಜರ್ನಿ ಬಗ್ಗೆ ಹೇಳುತ್ತೆ. ಪಾಸ್ಟ್ ಅಲ್ಲಿ ನೀವು ಒಬ್ರು ಪರ್ಸನ್ ಜೊತೆ ಒಂದು ವಂಡರ್ಫುಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂತ ಹೇಳ್ಬೋದು. ಅವ್ರ ಜೊತೆ ನೀವು ತುಂಬಾ ಕಾಂಫರ್ಟಬಲ್ ಆಗಿದ್ರಿ, ಕಂಫರ್ಟಬಲ್ ಆಗಿದ್ರಿ ಅಂತ ಹೇಳ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂದು ಡೀಪ್ ಕನೆಕ್ಷನ್, ಮ್ಯೂಚುವಲ್ ಅಟ್ರಾಕ್ಷನ್ ಅಂಡ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾ ಇದ್ರಿ ಅಂತ ಹೇಳ್ತಾ ಇದೆ. ಆ ರಿಲೇಶನ್ಶಿಪ್ ಇಂದ ನೀವು ಇವಾಗ ಏನಿದ್ದೀರಾ, ನೀವು ಎಷ್ಟು ಇಂಪ್ರೂವ್ ಆಗಿದ್ದೀರಾ, ಅದಕ್ಕೊಂದು ಆ ಪ್ರೀತಿನೇ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಮತ್ತೆ ಪ್ರೀತಿ ಬಗ್ಗೆ ಮತ್ತೆ ನಿಮ್ ಬಗ್ಗೆ ನೀವು ತುಂಬಾ ಲರ್ನ್ ಮಾಡಿದೀರಾ ಆ ರಿಲೇಶನ್ಶಿಪ್ ಇಂದ ಅಂತ ಹೇಳ್ತಾ ಇದೆ. ನಿಮ್ ಪರ್ಸನ್ದು ನಿಮ್ದು ಆ ಡ್ರೀಮ್ಸ್ ಆಗಿರ್ಬೋದು, ಗೋಲ್ಸ್, ವ್ಯಾಲ್ಯೂಸ್ ಎಲ್ಲ ಸಿಮಿಲರ್ ಆಗಿತ್ತು, ಮ್ಯಾಚ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದೆ. ಅಂಡ್ ಏನೇ ಒಂದು ಕೆಲಸ ಮಾಡೋವಾಗ ನೀವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂತಾ ಇದ್ರು, ಒಂದು ಬ್ಯೂಟಿಫುಲ್ ಮೆಮೊರೀಸ್ ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಬಂದ್ಬಿಟ್ಟು ವಾಟರ್ ಇರೋದ್ರಿಂದ ಮೋಸ್ಟ್ ಆಫ್ ದಿ ಪರ್ಸನ್ಸ್ ಕ್ಯಾನ್ಸರ್ ಆಗಿರ್ತಾರೆ. ಮೇ ಬಿ ಇವರು ಯಾರು ಕರ್ಕಾಟಕ ರಾಶಿಯವ್ರು ಇರ್ತಾರೆ. ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಂಥರ ನೀವು ಕ್ರಿಯೇಟಿವ್ ಆಗಿದ್ರಿ ಅಂತ ಹೇಳ್ತಾ ಇದೆ. ಹವೆವರ್ ಈ ಕಾರ್ಡ್ ಬಂದ್ಬಿಟ್ಟು ಪಾಸ್ಟ್ ಹಾರ್ಟ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಇವಾಗ ಸದ್ಯಕ್ಕೆ ಆ ಪರ್ಸನ್ ನಿಮ್ ರಿಲೇಶನ್ಶಿಪ್ ಅಲ್ಲಿ ಇಲ್ಲ. ಇನ್ ಕೇಸ್ ಇದ್ರು ಅವರು ತುಂಬಾ ದಿನ ಇರಲ್ಲ ನಿಮ್ ಜೊತೆ ಅಂತಾನು ಹೇಳ್ತಾ ಇದೆ. ನೀವೇ ಇವರಿಂದ ದೂರ ಆಗಿದ್ದೀರಾ ಅಂತ ಹೇಳ್ಬೋದು. ಮೇ ಬಿ ಸಮ್ ಚಾಯ್ಸಸ್ ಅಥವಾ ಒಂದು ಸರ್ಕಮ್ಸ್ಟಾನ್ಸಸ್ ಇಂದ ಆಗಿರ್ಬೋದು ಅಂತ ಅನ್ಸುತ್ತೆ. ನಿಮ್ಗೆ ಸ್ವಲ್ಪ ಜನಕ್ಕೆ ಇನ್ನೂ ಅವ್ರ ಮೇಲೆ ಫೀಲಿಂಗ್ಸ್ ಇದೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ. ಇನ್ ಸ್ವಲ್ಪ ಜನ ನಿಮ್ಮ ಮುಂದಿನ ಜೀವನದ ಬಗ್ಗೆ ಸ್ಟೆಪ್ ತಗೊಂಡಿದ್ದೀರಾ, ಹೊಸ ಲೈಫ್ ಬಗ್ಗೆ ಮುಂದೆ ಹೋಗಿದ್ದೀರಾ ಅಂತ ಹೇಳ್ತಾ ಇದೆ. ಅದೇನೇ ಆಗಿರ್ಲಿ, ಒಂದು ಸತ್ಯ ಇವಾಗ ಏನಿದೆಯೋ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಅಕ್ನಾಲೇಜ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದೆ. ಪ್ರೀವಿಯಸ್ ನೀವು ಅವ್ರ ಜೊತೆ ಏನ್ ಕನೆಕ್ಷನ್ ಇತ್ತು, ಪ್ರೀತಿ ಇತ್ತು, ಅದರಿಂದ ತುಂಬಾ ಲೈಫ್ ಲೆಸನ್ ಕಲ್ತಿದ್ದೀರಾ ಅಂತ ಹೇಳ್ತಾ ಇದೆ. ಇಬ್ರು ಕಲ್ತಿದ್ದೀರಾ ಅಂತ ಹೇಳ್ತಾ ಇದೆ. ಆ ಪಾಸ್ಟ್ ರಿಲೇಶನ್ಶಿಪ್ ಇಂದ ನೀವ್ ಏನ್ ಲೆಸನ್ಸ್ ಲರ್ನ್ ಮಾಡಿದಿರೋ ಅದು ಇನ್ ಮುಂದಕ್ಕೆ ಇವಾಗ ಪ್ರೆಸೆಂಟ್ ರಿಲೇಶನ್ಶಿಪ್ ಆಗ್ಬೋದು ಅಥವಾ ಫ್ಯೂಚರ್ ರಿಲೇಶನ್ಶಿಪ್ ಅಲ್ಲಿ ಆಗ್ಬೋದು, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಆ ಲೆಸನ್ಸ್ ನ ಅಂತ ಹೇಳ್ತಾ ಇದೆ. ಅಂಡ್ ನೀವು ತುಂಬಾ ಚೆನ್ನಾಗಿ ಲರ್ನ್ ಮಾಡಿದೀರಾ, ಏನಂದ್ರೆ ಹೇಗೆ ಕಮ್ಯುನಿಕೇಟ್ ಬೆಟರ್ ಆಗಿ ಮಾಡ್ಬೇಕು, ಮತ್ತೆ ಯಾವ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗ್ಬೇಕು, ಮತ್ತೆ ಎಷ್ಟು ನಂಬಬೇಕು, ಹೇಗೆ ನಂಬಬೇಕು, ಮತ್ತೆ ಎಷ್ಟು ಪ್ರೀತಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದನ್ನ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದಿ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಬಂದ್ಬಿಟ್ಟು ಅಬ್ಸ್ಟಾಕಲ್ಸ್, ನಿಮ್ ಲವ್ ಜರ್ನಿಯಲ್ಲಿ ಏನ್ ಅಬ್ಸ್ಟಾಕಲ್ಸ್ ಬಂದಿದೆ ಅನ್ನೋದನ್ನ ಹೇಳುತ್ತೆ. ಇದು 5 ಆಫ್ ಕಪ್ಸ್ ಆಗಿರೋದ್ರಿಂದ ಇದು ರೆಪ್ರೆಸೆಂಟ್ ಮಾಡೋದು ಒಂದು ಲಾಸ್ ಮತ್ತೆ ಒಂದು ಸ್ಟ್ರಗಲ್, ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಮೇ ಬಿ ಸ್ವಲ್ಪ ಜನ ತುಂಬಾ ಅಬ್ಸ್ಟಾಕಲ್ಸ್ ಫೇಸ್ ಮಾಡ್ತಾ ಇದ್ದೀರಾ ನಿಮ್ ಪ್ರೀತಿ ವಿಷಯದಲ್ಲಿ ಅಂತ ಹೇಳ್ಬೋದು. ಸ್ವಲ್ಪ ಜನಕ್ಕೆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಕಾಣಿಸ್ತಾ ಇದೆ, ಇನ್ ಸ್ವಲ್ಪ ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ ಕಾಣಿಸ್ತಾ ಇದೆ, ಇನ್ ಸ್ವಲ್ಪ ಜನಕ್ಕೆ ಎಮೋಷನಲ್ ಡಿಸ್ಟ್ರೆಸ್ ಕಾಣಿಸ್ತಾ ಇದೆ, ಇನ್ ಸ್ವಲ್ಪ ಜನಕ್ಕೆ ಏನೋ ರಿಜೆಕ್ಟ್ ಆಗಿದೆ, ಆ ಫೀಲಿಂಗ್ ಅಲ್ಲಿ ಇದ್ದೀರಾ, ಮತ್ತೆ ಇನ್ ಸ್ವಲ್ಪ ಜನಕ್ಕೆ ಸಪೋರ್ಟ್ ಸಿಗ್ತಾ ಇಲ್ಲ. ಅಂಡ್ ಈ ಕಾರ್ಡ್ ನಿಮ್ಗೆ ಒಂದು ಇಂಡಿಕೇಟ್ ಮಾಡ್ತಾ ಇದೆ, ಏನಂದ್ರೆ ನಿಮ್ಗೆ ಹೆಲ್ಪ್ ಅವೈಲಬಲ್ ಇದೆ, ನಿಮ್ಗೆ ಹೆಲ್ಪ್ ಸಿಗುತ್ತೆ, ಬಟ್ ಆ ದಾರಿನ ನೀವು ಹುಡುಕ್ಬೇಕು ಅಂತ. ನಿಮ್ಗೆ ಇವಾಗ ಅಟ್ ಪ್ರೆಸೆಂಟ್ ಗುರುಗಳ ಅವಶ್ಯಕತೆ ಇದೆ, ಗುರುಗಳದ್ದು ಗೈಡೆನ್ಸ್ ಬೇಕಾಗಿದೆ ನಿಮ್ ಪ್ರೀತಿ ವಿಷಯವಾಗಿ ಅಂತ ಹೇಳ್ತಾ ಇದೆ ಕಾರ್ಡ್. ನಿಮ್ ಮನ್ಸನ್ನ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋದಿಕ್ಕೆ ನೀವು ಎಲ್ಲಾದ್ರೂ ಟೆಂಪಲ್ಸ್ಗೆ ಹೋಗಿ ಅಥವಾ ಚರ್ಚ್ ಆರ್ ಮಸೀದಿ, ನಿಮ್ಗೆ ನೀವ್ ಯಾವ ದೇವ್ರನ್ನ ನಂಬ್ತಿರೋ ಆ ಟೆಂಪಲ್ಗೆ ಹೋಗಿ ಸ್ವಲ್ಪ ಸೈಲೆಂಟ್ ಆಗಿ ಕುತ್ಕೊಂಡು ಬನ್ನಿ ಅಂತ ಹೇಳ್ತಾ ಇದೆ. ಅಲ್ಲಿ ಸ್ಪಿರಿಚುವಲ್ ಗುರುಗಳು ಯಾರತ್ರ ಇದ್ರೆ ಅವ್ರ ಹತ್ರನು ಗೈಡೆನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಅಥವಾ ನೀವು ನಿಮ್ ಫ್ರೆಂಡ್ಸ್ ಇಂದ ಸಪೋರ್ಟ್ ತಗೊಳ್ಳಿ, ಅಥವಾ ನಿಮ್ ಫ್ಯಾಮಿಲಿಯಿಂದ ತಗೊಳ್ಳಿ, ಅಥವಾ ಒಂದು ಪ್ರೊಫೆಷನಲ್ ಕೌನ್ಸಿಲರ್ ಹತ್ರ ತಗೊಳ್ಳಿ. ಏನೇ ಆಗಿರ್ಲಿ ಒಂದು ವೆಲ್ ವಿಷರ್ ಆಗಿರ್ಬೇಕು ಆ ಪರ್ಸನ್. ನಿಮ್ಮ ವೀಕ್ನೆಸ್ ನ ಅವ್ರ ಅಡ್ವಾಂಟೇಜ್ ತಗೊಂಬಾರ್ದು, ಅಂತ ಪರ್ಸನ್ ಹತ್ರ ನೀವು ಹೆಲ್ಪ್ ತಗೊಳ್ಳಿ, ಗೈಡೆನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಅಂಡ್ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಏನಂದ್ರೆ ಡೋಂಟ್ ಗಿವ್ ಅಪ್ ಅಂತ. ನಿಮ್ ಲವ್ ಜರ್ನಿಯಲ್ಲಿ ನೀವು ಗಿವ್ ಅಪ್ ಮಾಡಬೇಡಿ. ಇವಾಗ ಏನ್ ಚಾಲೆಂಜಸ್ ಅಬ್ಸ್ಟಾಕಲ್ಸ್ ಬಂದಿದೆಯೋ ಅದನ್ನ ಧೈರ್ಯದಿಂದ ಫೇಸ್ ಮಾಡಿ, ಹೋರಾಡಿ ಅದರಿಂದ ಹೊರಗಡೆ ಬನ್ನಿ ಅಂತ. ಅಂಡ್ ಇನ್ನೊಂದು ನಿಮ್ಮನ್ನ ಗ್ಯಾಪ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಏನಂದ್ರೆ ಇವಾಗ ಏನ್ ಸಿಚುಯೇಷನ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅದು ಟೆಂಪ್ರವರಿ, ಪರ್ಮನೆಂಟ್ ಅಲ್ಲ. ಸೊ ಬೆಟರ್ ಟೈಮ್ಸ್ ನಿಮ್ಗೆ ಮುಂದೆ ಕಾಯ್ತಾ ಇದೆ, ವೆಯ್ಟ್ ಮಾಡಿ ಅಂತ. ಇನ್ನ ನಿಮ್ ಪ್ರೀತಿ ಜರ್ನಿದಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅದರಿಂದ ಹೊರಗಡೆ ಬರೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವಿಬ್ರು ಹಾನೆಸ್ಟ್ ಆಗಿ ಓಪನ್ ಆಗಿ ಮಾತಾಡ್ಬೇಕಾಗುತ್ತೆ. ಮತ್ತೆ ನಿಮ್ ನೀಡ್ಸ್ ಅಂಡ್ ಡಿಸೈರ್ಸ್ ಏನೇನಿದೆಯೋ, ನಿಮ್ ಕನ್ಸರ್ನ್ ಏನಿದೆಯೋ, ನಿಮ್ಗೆ ಏನ್ ಬೇಕಾಗಿದೆ ರಿಲೇಶನ್ಶಿಪ್ ಇಂದ ಅದನ್ನ ಎಕ್ಸ್ಪ್ರೆಸ್ ಮಾಡಿ ನಿಮ್ ಪರ್ಸನ್ ಹತ್ರ. ಭಯ ಪಡ್ಬೇಡಿ, ಅಥವಾ ನೀವು ಹೇಳಿದ್ರೆ ಅವ್ರು ಎಲ್ಲಿ ನಿಮ್ಮನ್ನ ಬಿಟ್ಟು ಹೋಗ್ತಾರೋ ಅನ್ನೋದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಏನಿದೆಯೋ ಅದು ಓಪನ್ ಆಗಿ ಹಾನೆಸ್ಟಿ ಆಗಿ ಹೇಳ್ಬಿಡಿ. ಮತ್ತೆ ಆಮೇಲೆ ನೀವ್ ಹೇಳಿದಾದ್ಮೇಲೆ ಅವ್ರ ಪರ್ಸ್ಪೆಕ್ಟಿವ್ ಏನಿದೆ
ಅವರು ಫೀಲಿಂಗ್ಸ್ ಏನಿದೆ ಅನ್ನೋದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಆಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅದನ್ನ ಟ್ರಬಲ್ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಇನ್ನ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಅದು ತುಂಬಾ ಒಂದು ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಒಂದು ಸ್ಟ್ರಗಲ್ ಫೇಸ್ ಮಾಡ್ತೀರಾ ಎಂತ ಟೈಮ್ ಅಲ್ಲಿ ಅಂದ್ರೆ, ನೀವ್ ಇನ್ ಕೇಸ್ ಅವ್ರಿಗೆ ಏನಾದ್ರು ಹರ್ಟ್ ಮಾಡಿದ್ರೆ, ನೋವು ಮಾಡಿದ್ರೆ, ಅವ್ರಿಗೆ ನಿಮ್ ಮೇಲೆ ನಂಬಿಕೆ ಒಟ್ಟೋಗಿದ್ರೆ ಇವಾಗ ಮತ್ತೆ ಆ ಟ್ರಸ್ಟ್ ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬೋದು ನಿಮ್ಗೆ. ಬಟ್ ಇದಾಗ್ಬೇಕು ಅಂದ್ರೆ ನೀವು ಇವಾಗಿಂದ ಹಾನೆಸ್ಟಿ ಆಗಿರೋದೇ ನಿಮ್ಗೆ ಹೆಲ್ಪ್ ಮಾಡೋದು ಅಂತ ಹೇಳ್ತಾ ಇದೆ. ಅಫ್ಕೋರ್ಸ್ ಅವ್ರು ಒಂದ್ಸಲ ನಿಮ್ ಮೇಲೆ ನಂಬಿಕೆ ಬಿಟ್ಟಿದ್ದಾದ್ಮೇಲೆ, ನಿಮ್ಮಿಂದ ನೋವಾದ್ಮೇಲೆ ಅವ್ರು ನಿಮ್ಮನ್ನ ನಂಬೋದಿಕ್ಕೆ ತುಂಬಾ ಟೈಮ್ ತಗೊಳ್ತಾರೆ. ಬಟ್ ಅದೇನೇ ಇರ್ಲಿ, ನೀವು ಹಾನೆಸ್ಟಿ ಆಗಿರ್ರಿ, ನಿಮ್ ತನನ ನೀವು ಬಿಡ್ಬೇಡಿ, ಲಾಯಲ್ ಆಗಿರ್ರಿ. ಅವ್ರು ನಿಮ್ ಬಗ್ಗೆ ಹೇಗಾದ್ರೂ ಚೀಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಏನೋ ಮುಚ್ಚಿಕ್ತಾ ಇದ್ದೀರಾ ಅಂತ ಏನೇ ಫೀಲಿಂಗ್ಸ್ ಬರ್ಲಿ, ಬಟ್ ನೀವು ಲಾಯಲ್ ಆಗಿರ್ರಿ, ಹಾನೆಸ್ಟಿ ಆಗಿರ್ರಿ ಅವ್ರ ಜೊತೆ, ಮತ್ತೆ ಏನು ಮುಚ್ಚಿಡಕ್ ಹೋಗ್ಬೇಡಿ ಅಂತಾನೆ ಹೇಳ್ತಾ ಇದೆ ಕಾರ್ಡ್. ಹೀಗೆ ಮಾಡೋದ್ರಿಂದ ಅವರು ಸ್ವಲ್ಪ ಸ್ವಲ್ಪ ನಿಮ್ ಮೇಲೆ ನಂಬಿಕೆ ಬೆಳೆಯುತ್ತಾ ಬರುತ್ತೆ. ಅವರು ಅರ್ಥ ಮಾಡ್ಕೊಳ್ತಾರೆ ನೀವು ಲಾಯಲ್ ಆಗಿದ್ದೀರಾ, ಅದು ಯಾವ್ದೋ ಒಂದು ಸಿಚುಯೇಷನ್ ಅಲ್ಲಿ ಮಾತ್ರ ಆತರ ಪ್ರಾಬ್ಲಮ್ ಆಗಿದೆ ಅಂತ. ಇನ್ ಸ್ವಲ್ಪ ಜನ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ ಪಾರ್ಟ್ನರ್ದು ಸ್ವಲ್ಪ ಪಾಯಿಂಟ್ಸ್ ಆಗಿರ್ಲಿ ಅಥವಾ ಅವರ ಒಂದು ಐಡಿಯಾಸ್ ಅಥವಾ ಒಪಿನಿಯನ್ಸ್ ನ ನೀವು ಅಗ್ರಿ ಮಾಡೋದಿಲ್ಲ. ಬಟ್ ಇಲ್ಲಿ ಹೇಳ್ತಾ ಇದೆ ಕಾರ್ಡು, ನಿಮ್ಗೆ ಅದು ಇಷ್ಟ ಆಗಲ್ಲ ಅಂದ್ರೂ ಸಮ್ಟೈಮ್ಸ್ ಅಕ್ನಾಲೇಜ್ ಮಾಡಿ, ಅಕ್ಸೆಪ್ಟ್ ಮಾಡಿ, ಅವ್ರ ಪಾಯಿಂಟ್ಸ್ ನ ಕೂಡ ವ್ಯಾಲಿಡೇಟ್ ಮಾಡಿ, ಅವ್ರ ಎಮೋಷನ್ಸ್ಗೂ ವ್ಯಾಲ್ಯೂಸ್ ಕೊಡಿ ಅಂತ ಹೇಳ್ತಾ ಇದೆ. ಸಮ್ಟೈಮ್ಸ್ ನೀವೊಬ್ರೇ ಡಿಸಿಷನ್ ತಗೊಳಕ್ ಆಗಲ್ಲ ನಿಮ್ ಪ್ರೀತಿ ವಿಷಯದಲ್ಲಿ. ನಿಮ್ಗೆ ಔಟ್ಸೈಡ್ ಇಂದಾನು ಏನಾದ್ರೂ ಒಂದು ಹೆಲ್ಪ್ ಸಪೋರ್ಟ್ಸ್ ಬೇಕಾಗುತ್ತೆ ಬೇರೆಯವರಿಂದ. ಅಂತ ಟೈಮಲ್ಲಿ ವೆಲ್ ವಿಷರ್ಸ್ ಹತ್ರ ತಗೊಳ್ಳಿ ಹೆಲ್ಪ್ ಅಂತ ಹೇಳ್ತಾ ಇದೆ ಕಾರ್ಡ್. ಬೇರೆಯವ್ರ ಹತ್ರ ಹೆಲ್ಪ್ ತಗೊಳ್ಳೋದಿಕ್ಕೆ ಭಯ ಪಡ್ಬೇಡಿ. ಒಂದ್ಸಲ ನೀವು ಪ್ರಯತ್ನ ಪಟ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಈಸಿ ಸೊಲ್ಯೂಷನ್ ಇದೆ ಇದಕ್ಕೆ. ನಿಮಗ್ ಗೊತ್ತಿಲ್ಲ ಅದು ಇವಾಗ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದಿ ಏಸ್ ಆಫ್ ಕಪ್ಸ್. ಇದು ನಿಮ್ ಫ್ಯೂಚರ್ ಲವ್ ಜರ್ನಿ ಬಗ್ಗೆ ಹೇಳುತ್ತೆ. ಈ ಕಾರ್ಡ್ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ಇದು ಒಂದು ಎಮೋಷನ್ಸ್ ನ, ನಿಮ್ ಇಂಟ್ಯೂಷನ್ ಮತ್ತೆ ಒಂದು ಕ್ರಿಯೇಟಿವಿಟಿ ಮತ್ತೆ ಸ್ಪಿರಿಚುಯಾಲಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಈ ಕಾರ್ಡ್ ಒಂದು ಪೊಟೆನ್ಶಿಯಲ್ ಮತ್ತೆ ಆಪರ್ಚುನಿಟಿನ ಕೂಡ ಹೇಳುತ್ತೆ. ಮತ್ತೆ ಇದು ಹೇಳ್ತಾ ಇದೆ ನಿಮ್ಮ ಆಕ್ಷನ್ ತಗೋಬೇಕು ನೀವು, ಮತ್ತೆ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೇಕು ನಿಮ್ ಪ್ರೀತಿ ವಿಷಯದಲ್ಲಿ ಅಂತ. ಅಂಡ್ ನಿಮ್ಗೆ ಏನು ಆಪರ್ಚುನಿಟಿ ಸಿಕ್ಕಿದೆ, ನಿಮ್ಮ ಹತ್ರಗೆ ಯಾವ ಪ್ರೀತಿ ಬರ್ತಾ ಇದೆ, ಆ ಆಫರ್ ನ ನೀವು ಅಕ್ಸೆಪ್ಟ್ ಮಾಡಿ ಅಂಡ್ ನಿಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ. ರಿಲೇಶನ್ಶಿಪ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಫೀಲಿಂಗ್ಸ್ ನ ನೀವು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿ. ನಿಮ್ ಪ್ರೀತಿಯಿಂದ ನಿಮ್ಗೆ ಏನ್ ಬೇಕಾಗಿದೆ ಆ ಕಂಡೀಷನ್ಸ್ ನ ಹೇಳಿ, ಆ ಫೀಲಿಂಗ್ಸ್ ಏನಿದೆಯೋ ಅದನ್ನ ಓಪನ್ ಆಗಿ ಹೇಳಿ ಅಂತ ಹೇಳ್ತಾ ಇದೆ. ನೀವು ನಿಮ್ ರಿಲೇಶನ್ಶಿಪ್ ನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ, ನಿಮ್ ಪರ್ಸನ್ ನ ನಂಬಬೇಕಾಗುತ್ತೆ, ಮತ್ತೆ ಇಬ್ರುನು ಜೊತೆಯಲ್ಲಿ ನಿಮ್ ರಿಲೇಶನ್ಶಿಪ್ ಅಲ್ಲಿ ಗ್ರೋ ಆಗ್ಬೇಕಾಗುತ್ತೆ ಆಸ್ ಎ ಕಪಲ್ ಅಂತ ಹೇಳ್ತಾ ಇದೆ ಕಾರ್ಡ್. ಅಂಡ್ ಈ ಕಾರ್ಡ್ ಇನ್ನೂ ಒಂದ್ ಹೇಳುತ್ತೆ ನ್ಯೂ ಬಿಗಿನಿಂಗ್ ನ. ಸಿಂಗಲ್ ಆಗಿರೋರ್ಗೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು, ಅಥವಾ ಬ್ರೇಕಪ್ ಆಗಿರೋರ್ಗೆ ನ್ಯೂ ಬಿಗಿನಿಂಗ್ ಬರುತ್ತೆ ಅಂತ ಹೇಳ್ಬೋದು. ಇನ್ ಸ್ವಲ್ಪ ಜನಕ್ಕೆ ಇಲ್ಲಿ ಒಂದು ಎಮೋಷನಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಒಂಥರ ಚೆನ್ನಾಗಿರುತ್ತೆ ಎಮೋಷನಲ್ ಜರ್ನಿ ನಿಮ್ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದೆ. ಅಂಡ್ ಇನ್ ಸ್ವಲ್ಪ ಜನಕ್ಕೆ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬೋದು. ಅಂಡ್ ನಿಮ್ ಡೀಪರ್ ಫೀಲಿಂಗ್ಸ್ ನ ಎಕ್ಸ್ಪ್ಲೋರ್ ಮಾಡಿ, ಮತ್ತೆ ನಿಮ್ ಪ್ರೀತಿನ ಓಪನ್ ಆಗಿ ವ್ಯಕ್ತಪಡಿಸಿ. ಫ್ಯೂಚರ್ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ ಮಾಡೋವಾಗ ಏಸ್ ಆಫ್ ಕಪ್ಸ್ ಬಂದಿದೆ ಅಂದ್ರೇನೆ ಅದು ಒಂದು ಹೇಳುತ್ತೆ ಹೊಸ ರಿಲೇಶನ್ಶಿಪ್ ಸ್ಟಾರ್ಟ್ ಆಗುತ್ತೆ ಅಂತ, ಅಥವಾ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಾಗಾದ್ರೆ ಒಂದು ಹೊಸ ಟರ್ನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಪಾಸಿಟಿವ್ ಟರ್ನ್ ಆಗುತ್ತೆ ನಿಮ್ ರಿಲೇಶನ್ಶಿಪ್, ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ ಅಂತಾನೆ ಹೇಳ್ಬೋದು. ಈ ಕಾರ್ಡ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಹೊಸ ಪ್ರಪೋಸಲ್ ಬರ್ಬೋದು, ಅಥವಾ ಪ್ರೆಸೆಂಟ್ ರಿಲೇಶನ್ಶಿಪ್ ಇರೋರ್ಗೆ ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು. ಇನ್ನು ಆಲ್ರೆಡಿ ಮ್ಯಾರೇಜ್ ಆಗಿರೋರ್ಗಾದ್ರೆ ಒಂದು ಬರ್ತ್ ಚೈಲ್ಡ್ ಕೂಡ ಹೇಳ್ತಾ ಇದೆ. ಈ ಕಾರ್ಡ್ ಒಂದು ಪಾಸಿಟಿವ್ ಅಂಡ್ ಹೋಪ್ಫುಲ್ ಕಾರ್ಡ್ ಅಂತ ಹೇಳ್ಬೋದು ಫ್ಯೂಚರ್ ಹಾರ್ಟ್ ಗೆ. ಮತ್ತೆ ಇದ್ರ ಏನ್ ಬಯಸ್ತಾ ಇದೆ ಅಂದ್ರೆ ಓಪನ್ ಅಂಡ್ ರೆಸ್ಪೆಕ್ಟಿವ್ ಆಗಿರೋದು ನಿಮ್ ಪರ್ಸನ್ ಜೊತೆ, ಮತ್ತೆ ನ್ಯೂ ಆಪರ್ಚುನಿಟೀಸ್ ಬಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡೋದು, ಮತ್ತೆ ಏನ್ ಲೈಫ್ ಅಲ್ಲಿ ಆಗ್ತಾ ಇದೆಯೋ ಅದನ್ನ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಹೇಳ್ತಾ ಇದೆ. ನಿಮ್ಮ ಟ್ರೂ ಫೀಲಿಂಗ್ಸ್ ನ ವ್ಯಕ್ತಪಡಿಸೋದ್ರಲ್ಲಿ ಏನ್ ನಿಮ್ಮನ್ನ ಲ್ಯಾಕ್ ಮಾಡ್ತಾ ಇದೆ, ನಿಮ್ ಡೌಟ್ಸ್ ಆಗಿರ್ಬೋದು, ಅಥವಾ ನಿಮ್ ಭಯ ಆಗಿರ್ಬೋದು, ಅಥವಾ ನಿಮ್ ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗಿರ್ಬೋದು, ಅದು ಏನೇ ಹೋಲ್ಡ್ ಮಾಡ್ತಾ ಇದ್ರು ನಿಮ್ಮನ್ನ, ಅದನ್ನೆಲ್ಲ ದೂರ ಮಾಡಿ, ಅದನ್ನೆಲ್ಲ ರಿಮೂವ್ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡ್. ನಿಮ್ ಎಮೋಷನ್ಸ್ ಕೂಡ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳಿ, ಓವರ್ ಆಗಿ ಇದ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದಿ 10 ಆಫ್ ಕಪ್ಸ್. ಸಿಂಥೆಸಿಸ್ ಲವ್ ಒಂದು ಸಮನ್ವಯ ಹೇಳುತ್ತೆ.
ಈ ಕಾರ್ಡ್ ಬಂದ್ಬಿಟ್ಟು ಒಂದು ಹ್ಯಾಪಿನೆಸ್ ಮತ್ತೆ ಒಂದು ಫುಲ್ಫಿಲ್ಮೆಂಟ್ ಮತ್ತೆ ಒಂದು ಎಮೋಷನಲ್ ಸ್ಟೆಬಿಲಿಟಿ ಇನ್ ಲವ್ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದೆ. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಲೈಫ್ ಅಲ್ಲಿ ಒಂದು ಲಾಸ್ಟ್ ಕಂಪ್ಲೀಟ್ನೆಸ್ ಇರುತ್ತಲ್ಲ ರಿಲೇಶನ್ಶಿಪ್ ಅಲ್ಲಿ, ಆ ಎಕ್ಸ್ಪೀರಿಯನ್ಸ್ ನ ಈ ಕಾರ್ಡ್ ಹೇಳುತ್ತೆ ಅಂತ ಹೇಳ್ಬೋದು. ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನೀವು ಒಬ್ರು ಸೋಲ್ಮೇಟ್ ಪರ್ಸನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ. ಇನ್ ಸ್ವಲ್ಪ ಜನಕ್ಕೆ ಅವ್ರ ಸೋಲ್ಮೇಟ್ ಅವ್ರಿಗೆ ಸಿಗ್ತಾ ಇದಾರೆ ಅಂತ. ಅವ್ರು ಯಾರು ನಿಮ್ಮ ವ್ಯಾಲ್ಯೂಸ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರು ನಿಮ್ಗೆ ಸಿಗ್ತಾರೆ ಅಂತ ಹೇಳ್ತಾ ಇದೆ ಕಾರ್ಡ್. ಅಂಡ್ ಇನ್ನೂ ಒಂದು ಹೇಳ್ತಾ ಇದೆ ಇಲ್ಲಿ, ಸ್ವಲ್ಪ ಜನಕ್ಕೆ ನೀವು ನಿಮ್ ಲವ್ ಲೈಫ್ ಅಲ್ಲಿ ಆಗಿರ್ಬೋದು, ನಿಮ್ ಫ್ಯಾಮಿಲಿ ಲೈಫ್ ಅಲ್ಲಿ, ನಿಮ್ ಪ್ರೊಫೆಷನಲ್ ಲೈಫ್ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ ನೀವು ಒಂದು ಹ್ಯಾಪಿ ಆಗಿದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಒಂದು ಹೈ ಲೆವೆಲ್ ಹ್ಯಾಪಿನೆಸ್ ನ ನೀವು ಫೀಲ್ ಮಾಡ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಕಾರ್ಡ್. ಇನ್ ಸ್ವಲ್ಪ ಜನಕ್ಕೆ ಮನೇಲೂ ಅಕ್ಸೆಪ್ಟ್ ಮಾಡಿದ್ದಾರೆ ನಿಮ್ ಪ್ರೀತಿ ವಿಷಯನ, ಮದುವೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ ಸ್ವಲ್ಪ ಜನ ಒಂದು ಪಾಸಿಟಿವ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಅದಾದಷ್ಟು ಬೇಗ ನಿಮ್ಗೆ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತಾನೆ ಹೇಳ್ಬೋದು. ನೀವ್ ಒಂಥರ ಲಕ್ಕಿ ಪರ್ಸನ್ ಅಂತಾನೆ ಹೇಳ್ಬೋದು ಗೈಸ್. ನಿಮ್ಗೆ ನಿಮ್ ಫ್ಯಾಮಿಲಿಯಿಂದ, ನಿಮ್ಮ ಫ್ರೆಂಡ್ಸ್ ಇಂದ, ಎಲ್ಲಾರ ಕಡೆಯಿಂದನೂ ನಿಮ್ಗೆ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದೆ ಕಾರ್ಡ್. ನಿಮ್ಗೊಂದು ಗುಡ್ ಲಕ್ ಇದೆ, ಮತ್ತೆ ಯೂನಿವರ್ಸ್ ಇಂದ ಕೂಡ ಬ್ಲೆಸ್ಸಿಂಗ್ಸ್ ಇದೆ, ಮತ್ತೆ ನೀವು ನಂಬಿರೋ ದೇವರಿಂದ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ. ನೀವ್ ಏನ್ ಬಯಸಿದ್ರು ಪ್ರೀತಿಯಲ್ಲಿ ಅದೆಲ್ಲ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದೆ. ನೀವ್ ಏನೇನ್ ಮ್ಯಾನಿಫೆಸ್ಟ್ ಮಾಡಿದ್ರು, ನಿಮ್ಗೆ ಹೇಗ್ ಬೇಕು, ಏನ್ ಬೇಕು ಅಂತ, ಅದೆಲ್ಲ ಯೂನಿವರ್ಸ್ ನಿಮ್ಗೋಸ್ಕರ ಅಲೈನ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಒಂದು ಗ್ರಾಟಿಟ್ಯೂಡ್ ಫೀಲಿಂಗ್ ಅಲ್ಲಿ ಇದ್ದೀರಾ. ನೀವು ನಂಬಿರೋ ದೇವ್ರಿಗೆ, ಯೂನಿವರ್ಸ್ಗೆ ನೀವು ಒಂದು ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ಏನೇನ್ ಬೇಕಾಗಿದೆ ಅದೆಲ್ಲ ನಿಮ್ಗೆ ಸಿಕ್ಕಿದೆ ಅಥವಾ ಸಿಗುತ್ತೆ ಅಂತ ಹೇಳ್ತಾ ಇದೆ. ಇವಾಗ ನೀವು ನಿಮ್ಗೇನಾದ್ರೂ ನಿಮ್ ಪರ್ಸನ್ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಬೇಕು ಅಂತ ಇದ್ರೆ, ನೀವ್ ಏನ್ ಫೀಲ್ ಮಾಡ್ತಾ ಇದ್ದೀರಾ, ನೀವು ಹ್ಯಾಪಿನೆಸ್, ಅದೇ ಸೇಮ್ ಹಾಗೆ ಅವರು ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಅವ್ರಿಗೆ ನೀವು ಒಂದು ಪರ್ಫೆಕ್ಟ್ ಮ್ಯಾಚ್, ಅವ್ರ ಜೊತೆ ಯಾವಾಗ್ಲೂ ಇರೋ ಪರ್ಸನ್ ಅಂದ್ರೆ ಅದು ನೀವೇ ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನ ತುಂಬಾ ನಂಬ್ತಾ ಇದ್ದಾರೆ, ಬಿಲೀವ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರು ನಿಮ್ ಜೊತೆ ಇದ್ದಾಗ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ, ಮತ್ತೆ ಸೆಕ್ಯೂರ್ ಫೀಲ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಲೈಫ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಮತ್ತೆ ನಿಮ್ ಜೊತೆ ಲೈಫ್ ಹೇಗಿರುತ್ತೆ ಅಂತ ಅವರು ತುಂಬಾ ಕನ್ಸ್ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗೈಸ್. ಅಂಡ್ ಇಲ್ಲಿ ನಿಮ್ ಪರ್ಸನ್ ಇಂದ ಸ್ವಲ್ಪ ಮೆಸೇಜಸ್ ಇದೆ ಗೈಸ್, ಅದು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ರೀಡ್ ಮಾಡ್ಕೊಳ್ಳಿ. ಓಕೆನಾ? ಈ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದಿರಾ. ಅಂಡ್ ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ನಿಮ್ಗೆ ಯಾವ ಟಾಪಿಕ್ ಮೇಲೆ ರೀಡಿಂಗ್ ಬೇಕಾಗಿದೆ ಮರಿದಿರಾ ಕಾಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.